In most of the world today, we celebrate Thanksgiving, and it's a special day for us. ಲೋಕದ ಅನೇಕ ಕಡೆಗಳಲ್ಲಿ ಇವತ್ತಿನ ದಿವಸ ನಾವು ಕೃತಜ್ಞತಾರ್ಪಣೆಯ ದಿನವನ್ನ ಆಚರಿಸ್ತಾ ಇದ್ದೇವೆ. ಇದು ನಮಗೊಂದು ವಿಶೇಷವಾದ ದಿವಸ. And I gladly bring you greetings from each other, our family, who we can see, and those who we cannot see. ಮತ್ತು ನಮ್ಮ ಕುಟುಂಬ, ನಾವು ಕಣ್ಣಿಗೆ ಕಾಣುವಂತ ಕುಟುಂಬ ಮತ್ತು ಅದೃಶ್ಯವಾಗಿರುವಂತ ಕುಟುಂಬದಿಂದಲೂ ಕೂಡ ನಿಮ್ಮೆಲ್ಲರಿಗೆ ಶುಭ ವಂದನೆಗಳನ್ನು ಸಲ್ಲಿಸ್ತೇನೆ. Many congregations are open today. ಇವತ್ತಿನ ದಿವಸ ಅನೇಕ ಸಭೆಗಳಲ್ಲಿ ಸರ್ವಿಸ್ಗಳು ಜರುಗ್ತಾ ಇವೆ. But also special greetings from our district apostle and our chief apostle. ಅದರ ಜೊತೆಯಲ್ಲಿ ನಮ್ಮ ಜಿಲ್ಲಾ ಅಪೊಸ್ತಲರು ಮತ್ತು ಮುಖ್ಯ ಅಪೊಸ್ತಲರಿಂದಲೂ ಕೂಡ ನಿಮಗೆ ವಿಶೇಷವಾದಂತಹ ವಂದನೆಗಳು. And whatever the condition, I wish that the peace of Jesus reigns in your hearts and minds. ಪರಿಸ್ಥಿತಿ ಏನೇ ಆಗಿರಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಾಂತಿಯು ನಿಮ್ಮೆಲ್ಲರ ಮನಸ್ಸುಗಳಲ್ಲಿ ಮತ್ತು ಹೃದಯಗಳಲ್ಲಿ ವಾಸಿಸಲಿ ಎಂದು ಪ್ರಾರ್ಥಿಸುತ್ತೇನೆ. Brothers and sisters, for this festive service, I have taken a word out of the book of Ephesians, chapter 5 and verse 20. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಿಶೇಷವಾದಂತಹ ಭಾನುವಾರದಂದು ನಾನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 20ನೇ ವಚನವನ್ನು ತೆಗೆದುಕೊಂಡಿದ್ದೇನೆ. Giving thanks always and for all things to God the Father in the name of our Lord Jesus Christ. ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯ ಪಡುವವರಾಗಿದ್ದು. Please be seated and the choir can prepare away, please. ದಯವಿಟ್ಟು ಕೂತುಕೊಳ್ಳಿರಿ, ಕ್ವಾಯರ್ನವರು ನಮಗೋಸ್ಕರ ಒಂದು ಹಾಡನ್ನು ಹಾಡುವರು. Great is thy faithfulness, O God my Father. There is no shadow of turning with thee. Thou changest not, thy compassions they fail not. As thou hast been, thou forever wilt be. Great is thy faithfulness, great is thy faithfulness. Morning by morning, new mercies I see. All I have needed, thy hand hath provided. Great is thy faithfulness, Lord, unto me. My beloved brothers and sisters in Christ, ಕ್ರಿಸ್ತನಲ್ಲಿ ನನ್ನ ಸಹೋದರ ಸಹೋದರಿಯರು, dear friends and guests in all the connected locations. ಪ್ರೀತಿಯ ಸ್ನೇಹಿತರೇ, ಅತಿಥಿಗಳೇ, ಎಲ್ಲಾ ಜೋಡಣೆ ಆಗಿರುವಂತಹ ಸಭೆಗಳಲ್ಲಿ Every divine service is special. ಪ್ರತಿ ಡಿವೈನ್ ಸರ್ವಿಸ್ ವಿಶೇಷವಾಗಿರುವುದು. But today, as you know, is Thanksgiving, and it is one of the most special days in our church calendar. ಇವತ್ತಿನ ದಿವಸ ನಮ್ಮ ಚರ್ಚಿನ ಒಂದು ಕ್ಯಾಲೆಂಡರ್ ನಲ್ಲಿ ವಿಶೇಷವಾದಂತ, ಅತಿ ವಿಶೇಷವಾದಂತ ದಿವಸ, ಕೃತಜ್ಞತಾರ್ಪಣೆಯ ದಿವಸ. I'm sure every one of you has prepared yourself for it, and much preparation has gone on physically and in our hearts and minds and souls. ನಾನು ಅನ್ಕೊಳ್ತೇನೆ, ನಿಮ್ಮಲ್ಲಿ ಎಲ್ಲರೂ ಈ ದಿವಸಕ್ಕಾಗಿ ತಮ್ಮನ್ನು ತಾವು ಸಿದ್ಧಪಡಿಸಿಕೊಂಡಿದ್ದೀರಿ ಮತ್ತು ಅನೇಕ ವಿಷಯಗಳು ನಿಮ್ಮ ಹೃದಯಗಳಲ್ಲಿ ಮತ್ತು ನಿಮ್ಮ ಜೀವಿತಗಳಲ್ಲಿ ಜರುಗ್ತಾ ಇವೆ ಅಂತೇಳಿ. Let us also be aware that our Heavenly Father also has prepared much for us. He has prepared for us a great blessing.
ನಮ್ಮ ಪರಲೋಕದ ತಂದೆಯೂ ಕೂಡ ನಮಗೋಸ್ಕರ ಎಷ್ಟೋ ವಿಷಯಗಳನ್ನು ಸಿದ್ಧಪಡಿಸಿದ್ದಾನೆಂಬುದನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಳ್ಳೋಣ. ಆತನು ನಮಗೋಸ್ಕರ ಆಶೀರ್ವಾದವನ್ನು Yes, we ಸಿದ್ಧಪಡಿಸುತ್ತಿದ್ದಾನೆ. come together and we give thanks, we praise God. ಹೌದು, ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುತ್ತೇವೆ, ನಾವು ಕೃತಜ್ಞತೆ ಸಲ್ಲಿಸ್ತೇವೆ, ದೇವರನ್ನು ಸ್ತುತಿಸುತ್ತೇವೆ. But you know, our Heavenly Father, He is not a human being. ಆದ್ರೆ ನಿಮಗ್ ಗೊತ್ತಾ, ನಮ್ಮ ಪರಲೋಕದ ತಂದೆಯು ಮನುಷ್ಯನಲ್ಲ. As human beings, we like to be thanked, we like to be praised. ಮನುಷ್ಯರಾಗಿರುವಂತಹ ನಾವುಗಳು, ಜನರು ನಮ್ಗೆ ಹೊಗಳಬೇಕು ಮತ್ತು ನಮ್ಗೆ ಕೃತಜ್ಞತೆ ಸಲ್ಲಿಸಬೇಕೆಂದು ಆಶಿಸ್ತೇವೆ. But our Heavenly Father is not fishing for our thanks and our praise. ಆದ್ರೆ ನಮ್ಮ ಪರಲೋಕದ ತಂದೆಯು ನಮ್ಮ ಸ್ತುತಿಗೋಸ್ಕರ, ನಮ್ಮ ಕೃತಜ್ಞತೆಗೋಸ್ಕರ ಆತನು ಅಷ್ಟು ಎದುರು He doesn't ನೋಡುತ್ತಾನೆ. want to be flattered. ಆತನಿಗೆ ನಾವು ಹೊಗಳಬೇಕಂತ ಹೇಳಿ ಆತನು ಇಚ್ಛಿಸುವುದಿಲ್ಲ. And when we look at it this deeply, thanksgiving is not for God, thanksgiving is for us. ಇದನ್ನು ನಾವು ಆಳವಾಗಿ ನೋಡುವಾಗ ಕೃತಜ್ಞತಾರ್ಪಣೆ ಎನ್ನುವಂತಹದ್ದು ಇದು ದೇವರಿಗೋಸ್ಕರ ಅಲ್ಲ, ಆದರೆ ಇದು ನಮಗೋಸ್ಕರ ಆಗಿದೆ. Because it's a source of blessing for us, dear brothers and sisters. ಯಾಕಂದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದು ನಮಗೆ ಒಂದು ಆಶೀರ್ವಾದದ ಮೂಲವಾಗಿದೆ. Because it gives us an opportunity to focus on all the things that we have. ಯಾಕಂದ್ರೆ ನಮಗಿರುವಂತಹ ಎಲ್ಲಾ ವಿಷಯಗಳನ್ನು ನಾವು ಗಮನಿಸಿ ನೋಡುವುದಕ್ಕೋಸ್ಕರ ಒಂದು ಅವಕಾಶ ಕೊಡುತ್ತದೆ ಇದು. You know, it's normal for human beings that we focus such a lot of our time and energy on the things that we don't have. ಮನುಷ್ಯರಾದ ನಾವು ಅನೇಕ ಸಾರಿ ನಮಗೆ ಏನಿಲ್ಲವೋ ಅಂಥದ್ರ ಮೇಲೆ ನಾವು ಗಮನಿಸುವುದರಲ್ಲಿ And ಎಷ್ಟೋ the things that ಸಮಯ we ಕಳೆದು don't have ಬಿಡ್ತೇವೆ. is a big list. ಮತ್ತು ನಮಗೆ ಏನಿಲ್ಲವೋ ಅದು ಒಂದು ದೊಡ್ಡ ಪಟ್ಟಿಯೇ ಆಗಿದೆ. And when we look at this list, or when we focus on the things we don't have, it's a tendency to get angry, to get frustrated. ಮತ್ತು ನಮಗೇನಿಲ್ಲ ಅಂತ ಹೇಳಿ ನಾವು ಗಮನಿಸಲು ಹೋಗುತ್ತಿರುವಾಗ ಇದು ನಮಗೆ ಕೋಪದಲ್ಲಿ ನಡೆಸಬಹುದು. But Thanksgiving is an opportunity for us to focus on what we have. ಕೃತಜ್ಞತಾರ್ಪಣೆಯು ನಮ್ಮಲ್ಲಿ ಏನಿದೆಯೋ ಅದರ ಮೇಲೆ ಗಮನ ಕೇಂದ್ರೀಕರಿಸುವುದಕ್ಕಾಗಿ ಒಂದು ಅವಕಾಶವಾಗಿದೆ. Just think of the greatness of His grace that He has given us. ಆತನು ನಮಗೆ ಅನುಗ್ರಹಿಸಿರುವಂತ ಕೃಪೆಯ ಒಂದು ಶ್ರೇಷ್ಠತೆಯನ್ನೇ ನೀವು ನೋಡಿರಿ, ಅದರ ಕುರಿತು ಆಲೋಚಿಸಿರಿ. I remember years ago, somebody described grace as undeserved love. ಅನೇಕ ವರ್ಷಗಳ ಹಿಂದೆ ಕೃಪೆಗೆ ಒಬ್ಬರು ಹೀಗೆ ಹೇಳಿದರು, ಕೃಪೆ ಎಂದರೆ ನಾವು ಅರ್ಹರಿಲ್ಲದೆ ಹೊಂದುವಂತ ಪ್ರೀತಿಯಾಗಿದೆ. We are so far from the image of God and of Christ, but He still loved us. ನಾವು ದೇವರ ಹಾಗೂ ಕ್ರಿಸ್ತನ ಸ್ವರೂಪದಿಂದ ಎಷ್ಟೋ ದೂರವಾಗಿದ್ದೇವೆ, ಆದರೂ ಕೂಡ ಆತನು ನಮ್ಮನ್ನು ಪ್ರೀತಿಸಿದ್ದಾನೆ. And when we think of this great grace, then my dear brothers and sisters, we realize actually how rich we are. ಮತ್ತು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ಕೃಪೆಯ ಕುರಿತು ಆಲೋಚಿಸುವಾಗ ನಾವು ಎಷ್ಟು ಐಶ್ವರ್ಯವಂತರಾಗಿದ್ದೇವೆ ಎಂಬುದನ್ನು ನಾವು ತಿಳಿದುಕೊಳ್ಳುತ್ತೇವೆ. Isn't that a great blessing? ಇದು ಒಂದು ದೊಡ್ಡ ಆಶೀರ್ವಾದವಲ್ಲವೋ? And then we go further and think about the future that He has prepared for us. ಮತ್ತು ಮುಂದೆ ಹೋಗುತ್ತಾ ನಾವು ನಮಗಾಗಿ ಆತನು ಸಿದ್ಧಪಡಿಸುವಂತ ಭವಿಷ್ಯತ್ತನ್ನು ನಾವು ನೋಡುತ್ತೇವೆ. Over and over again we have heard about how He will come to take His bride to be with Him. ಆತನು ತನ್ನ ಮೊದಲಿಗಿತ್ತಿಯನ್ನು ತೆಗೆದುಕೊಂಡು ಹೋಗುವುದಕ್ಕೋಸ್ಕರ ಪುನರಾಗಮಿಸುವನೆಂದು ನಾವು ಪದೇ ಪದೇ ಕೇಳಿಸಿಕೊಂಡಿದ್ದೇವೆ. To those who enter into the first resurrection, we go to a new heaven, a new earth, and we sing a new song. ಮತ್ತು ನಾವು ಪ್ರಥಮ ಪುನರುತ್ಥಾನದಲ್ಲಿ ಪ್ರವೇಶ ಮಾಡಿದ ನಂತರ ನಾವು ಹೊಸ ಭೂಮಿ ಆಕಾಶವನ್ನು ಪ್ರವೇಶಿಸ್ತೇವೆ ಮತ್ತು ಹೊಸ ಗೀತೆಯನ್ನು ಹಾಡುತ್ತೇವೆ. An opportunity to focus on this great future. ಮತ್ತು ಈ ಉಜ್ವಲವಾದಂತ ಭವ್ಯವಾದಂತ ಭವಿಷ್ಯತ್ತಿನ ಮೇಲೆ ನಾವು ಗಮನಿಸುವುದಕ್ಕಾಗಿ ಕೃತಜ್ಞತಾರ್ಪಣೆಯ ದಿವಸವು ನಮಗೊಂದು ಅವಕಾಶ ಕೊಡುತ್ತದೆ.
ಯಾರಲ್ಲಿ ಯಾವ ನಿರೀಕ್ಷೆ ಇಲ್ಲವೋ ಅಂಥವರ ವಿಷಯದಲ್ಲಿ ನಾವು We have ಆಲೋಚಿಸ್ತಾ been ಇಲ್ಲ. given a great future. ನಮಗೊಂದು ದೊಡ್ಡ ಭವಿಷ್ಯತ್ತು ನಮ್ಮ ಮುಂದೆ And it ಇಡಲ್ಪಟ್ಟಿದೆ fills our hearts with thanks, with gratitude to God. ಮತ್ತು ದೇವರ ಪ್ರತಿ ನಮ್ಮ ಹೃದಯಗಳಲ್ಲಿ ಕೃತಜ್ಞತೆ ಮತ್ತು ವಂದನೆಗಳು ತುಂಬಿರುತ್ತೆ. And our thanksgiving is a great indicator of our spiritual maturity. ಕೃತಜ್ಞತಾರ್ಪಣೆಯು ನಮ್ಮ ಆತ್ಮಿಕ ಪರಿಪಕ್ವತೆಯ ಕುರಿತು ಒಂದು ದೊಡ್ಡ ಸೂಚಕವಾಗಿದೆ. In other words, the more spiritually mature we are, the more thankful we are. ಇನ್ನು ಬೇರೆ ಮಾತಿನಲ್ಲಿ ಹೇಳಬೇಕಾದರೆ ನಾವು ಎಷ್ಟು ಆತ್ಮಿಕವಾಗಿ ಪರಿಪಕ್ವವಾಗಿದ್ದೇವೋ ನಾವು ಅಷ್ಟು ಕೃತಜ್ಞತೆ Think ಉಳ್ಳವರಾಗಿರುತ್ತೆ. about it. ಅದರ ಕುರಿತು ಆಲೋಚನೆ ಮಾಡಿ ನೋಡಿರಿ. And we can go on and on thinking about the small and the great things He has done. ಮತ್ತು ಆತನು ನಮಗೋಸ್ಕರ ಮಾಡಿರುವಂತ ಚಿಕ್ಕ ದೊಡ್ಡ ವಿಷಯಗಳ ವಿಷಯದಲ್ಲಿ ಆಲೋಚಿಸ್ತಾ ನಾವು ಎಷ್ಟೋ ವಿಷಯಗಳನ್ನು ನೋಡಬಹುದು. And for what should we be really thankful? ನಾವು ನಿಜವಾಗಲೂ ಯಾವುದಕ್ಕಾಗಿ ಕೃತಜ್ಞತೆ ಉಳ್ಳವರಾಗಿರ್ಬೇಕು? Our verse here says, for all things. ಇಲ್ಲಿ ನಮ್ಮ ವಚನ ಹೇಳುತ್ತದೆ ಎಲ್ಲಾ ಕಾರ್ಯಗಳಿಗೋಸ್ಕರ ಎಂದು. Being thankful always and being thankful for everything. ಯಾವಾಗಲೂ ಮತ್ತು ಎಲ್ಲಾ ಕಾರ್ಯಗಳಿಗೋಸ್ಕರ. Oh, that's really not so realistic, is it? ನಿಜವಾಗ್ಲೂ ಹೀಗೆ ಮಾಡುವಂತಹದ್ದು ಸಾಧ್ಯವಿಲ್ಲ, ಹೌದಾ? Imagine everything goes wrong and we are expected to sing hallelujah. Is that possible? ಕಲ್ಪನೆ ಮಾಡಿ ನೋಡ್ರಿ, ಒಂದು ವೇಳೆ ಎಲ್ಲಾ ವಿಷಯಗಳು ಸರಿ ಆಗ್ತಾ ಇಲ್ಲ ಅಂತಂತಂದ್ರೆ ನಾವು ದೇವರಿಗೆ ಹಲ್ಲೆಲೂಯಾ ಎಂದು ಸ್ತೋತ್ರ ಹಾಡಬಹುದಾ? Singing and dancing even in bad times, not possible. ಕೆಟ್ಟ ಸಂದರ್ಭ ಪರಿಸ್ಥಿತಿಗಳಲ್ಲಿ ನಾವು ದೇವರಿಗೆ ಸ್ತೋತ್ರ ಹಾಡುತ್ತಾ ಕುಣಿಯುವಂತವರಾಗಿರುತ್ತೇವೋ? Even in the life of the Lord Jesus, it was not every day that he was able to be happy and sing hallelujah. ಯೇಸುವಿನ ಜೀವಿತದಲ್ಲೂ ಕೂಡ ಯಾವಾಗಲೂ ಆತನು ಹೀಗೆ ಮಾಡ್ಲಾತನಿಗೆ ಆಗ್ಲಿಲ್ಲ. So if you look at the verse there, ಇಲ್ಲಿರುವಂತ ವಚನವನ್ನು ಒಂದು ವೇಳೆ ನೀವು ನೋಡುವುದಾದ್ರೆ, ಈ ವಚನದ ಎರಡನೇ ಭಾಗದಲ್ಲಿ ಆತನು ಹೀಗೆ ಹೇಳ್ತಾನೆ, ನಾವು ಯಾವ ರೀತಿಯಲ್ಲಿ ಕೃತಜ್ಞತೆ ಉಳ್ಳವರಾಗಿರಬೇಕೆಂದು ಆತನು ಹೇಳ್ತಾನೆ. He says, in all things to God the Father, in the name of our Lord Jesus Christ. ಆತನು ಹೇಳ್ತಾನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡಿರಿ. So this Thanksgiving Day, I want to just remind us that each other that whatever we say thanks for, let it be in the name of the Lord Jesus Christ. ಈ ಕೃತಜ್ಞತಾರ್ಪಣೆಯ ದಿವಸದಲ್ಲಿ ನಾನು ನಿಮ್ಮನ್ನು ಹೇಳಲು ಬಯಸುವುದೇನಂತಂದ್ರೆ, ನಾವು ಯಾವುದಕ್ಕೆ ಸ್ತೋತ್ರ ಸಲ್ಲಿಸುವವರಾಗಿದ್ದರೂ ಯೇಸು ಕ್ರಿಸ್ತನ ನಾಮದಲ್ಲಿ ಅದನ್ನು ಮಾಡೋಣ. It means that first of all, we are thankful for his sacrifice for the salvation that he has given us. ಇದರ ಅರ್ಥ ಏನಂತಂದ್ರೆ, ಮೊಟ್ಟ ಮೊದಲನೇದಾಗಿ ಆತ ನಮಗೆ ಅನುಗ್ರಹಿಸಿರುವಂತ ರಕ್ಷಣೆಗಾಗಿ ಕೃತಜ್ಞತೆ ಉಳ್ಳವರಾಗಿದ್ದೇವೆ. And everything just out of love. ಮತ್ತೆ ಇದೆಲ್ಲ ಆತನು ಮಾಡಿರುವಂತಹದ್ದು ಪ್ರೀತಿಯ ಕಾರಣದಿಂದಲೇ. We were just talking in the sacristies, some of the ministers and me. ಹಲವು ಸಹೋದರರು ಮತ್ತು ನಾನು ಸ್ಯಾಕ್ರಿಸ್ಟಿಯಲ್ಲಿ ಈಗ ಮಾತಾಡ್ತಾ ಇದ್ವಿ. Is it really valid when we pray we don't say in the name of the Lord Jesus Christ? ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಸ್ತೋತ್ರ ಸಲ್ಲಿಸುವಂತಹದ್ದು ಯೋಗ್ಯವಲ್ಲವೋ? I notice that very often people forget to end in the name of Jesus. ಅನೇಕ ಸಾರಿ ನಾನು ಗಮನಿಸಿದ್ದೇನೆಂತಂದ್ರೆ, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆಯನ್ನು ಮುಕ್ತಾಯ ಅನೇಕರು ಮಾಡುವುದಿಲ್ಲ. But it's very important, my dear brothers and sisters. ಆದ್ರೆ ಇದು ಬಹಳ ಪ್ರಾಮುಖ್ಯವಾದಂತಹದ್ದು ನನ್ನ ಪ್ರಿಯ ಸಹೋದರ ಸಹೋದರಿಯರೇ. Because remember what he said, I am the door. ಆತನು ಹೇಳಿರುವಂತಹದನ್ನು ನಾವು ಜ್ಞಾಪಿಸಿಕೊಳ್ಳೋಣ. ಆತನು ಹೇಳ್ತಾನೆ, ನಾನೇ ಆ ಬಾಗಿಲಾಗಿದ್ದೇನೆ. No man can come to the Father but by me. ನನ್ನ ಮೂಲಕ ಇಲ್ಲದೆ ಬೇರೆ ಯಾರು ತಂದೆಯ ಬಳಿಗೆ ಬರಲಾರರು. We acknowledge that his sacrifice gave us access to God.
ಆತನ ಬಲಿದಾನವು ನಮಗೆ ದೇವರ ಬಳಿಗೆ ಹೋಗುವಂತ ಮಾರ್ಗ ದಯಪಾಲಿಸಿತೆಂಬುದನ್ನು ನಾವು ಒಪ್ಪಿಕೊಳ್ಳುತ್ತೇವೆ. And so we always remember that to pray in Jesus' name is not just a ritual, that is the door. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವುದೆಂದರೆ ಅದು ಒಂದು ರೂಢಿ ಪರಂಪರೆ ಅಲ್ಲ, ಒಂದು ಆಚಾರವಲ್ಲ, ಆದರೆ ಆತನೇ ಮಾರ್ಗವಾಗಿದ್ದಾನೆ. He sacrificed his life just out of pure love. ಆತನು ಪ್ರೀತಿಯ ಮೂಲಕವೇ ತನ್ನ ಪ್ರಾಣವನ್ನು ಬಲಿದಾನವಾಗಿ ಕೊಟ್ಟನು. We couldn't deserve it. ನಾವು ಅದಕ್ಕೆ ಯೋಗ್ಯರಾಗಿರಲಿಲ್ಲ, ಅರ್ಹರಾಗಿರಲಿಲ್ಲ. And when we read in the same book of Ephesians in the first chapter, in the 4th verse, he says, he elected us before the foundation of the world. ಇದೇ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಹೇಳ್ತದೇನಂದ್ರೆ, ಆತನು ಭೂಮಿಯ ಅಸ್ತಿವಾರ ಹಾಕಲ್ಪಡುವುದಕ್ಕಿಂತ ಮುಂಚೆ ನಮ್ಮನ್ನು ನೇಮಿಸಿದ್ದಾನೆ. Even before we were born, he already loved us and decided to die for us. ನಾವು ಇನ್ನೂ ಹುಟ್ಟಿರಲಿಲ್ಲ ಅಂತ ಸಮಯದಲ್ಲಿಯೇ ಆತನು ನಮ್ಮನ್ನು ಪ್ರೀತಿಸಿದ್ದಾನೆ. And when we think of it this way, dear brothers and sisters, then in every situation we will be able to give thanks to the Lord Jesus. ಮತ್ತು ಇದರ ಕುರಿತು ನಾವು ಆಲೋಚಿಸಿ ಮಾಡುವಾಗ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಎಲ್ಲಾ ವಿಷಯಗಳಿಗೋಸ್ಕರ ಆತನಿಗೆ ಸ್ತೋತ್ರ ಸಲ್ಲಿಸುವವರಾಗಿರ್ತೇವೆ. Just a little example of some of our brothers and sisters or human beings. ಮಾನವರಾಗಿರುವಂತ ನಮ್ಮ ಸಹೋದರ ಸಹೋದರಿಯರ ಹಲವು ಉದಾಹರಣೆಗಳು ನಾನು ನಿಮ್ಗೆ ಹೇಳ್ತೇನೆ. My mind goes to the Apostle Paul and Silas. ನನ್ನ ಆಲೋಚನೆ ಅಪೊಸ್ತಲನಾದ ಪೌಲ ಮತ್ತು ಸೀಲರ ಬಗ್ಗೆ ಅವರ ಬಳಿಗೆ They ಹೋಗ್ತದೆ. testified about God, about Jesus Christ. ಅವರು ಯೇಸು ಕ್ರಿಸ್ತನ ಕುರಿತು ಸಾಕ್ಷಿ ಹೇಳಿದರು. People didn't like it. They caught them and they beat them up. ಜನರಿಗೆ ಅದು ಇಷ್ಟವಾಗಲಿಲ್ಲ. ಅವರನ್ನು ಹಿಡಿದು ಅವರಿಗೆ They ಹೊಡೆದರು, were put in jail. ಅವರಿಗೆ ಸೆರೆಮನೆಯಲ್ಲಿ ಹಾಕಿದರು. And I think they were quite badly beaten. ಅವರಿಗೆ ಬಹಳಷ್ಟು ಹೊಡೆದಿದ್ರು. But if you read what happened, ಆದ್ರೆ ಒಂದು ವೇಳೆ ಅಲ್ಲಿ ಏನು ಸಂಭವಿಸಿತೆಂದು ನೀವು ಓದುವುದಾದ್ರೆ, these men were so convinced of the love of God that they sat with beaten bodies in the jail, praising and glorifying God. ಈ ಜನರು ದೇವರ ಪ್ರೀತಿಯ ಕುರಿತು ಎಷ್ಟು ದೃಢ ನಿಶ್ಚಯವುಳ್ಳವರಾಗಿದ್ದರೆಂದರೆ, ಅವರು ಸೆರೆಮನೆಯಲ್ಲಿ ಕೂತುಕೊಂಡು ಆ ಗಾಯವುಳ್ಳ ದೇಹಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಹಾಡಲು ಪ್ರಾರಂಭಿಸಿದರು. My dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, situations in life are not always a bed of roses, they say. ನಮ್ಮ ಜೀವಿತದ ಪರಿಸ್ಥಿತಿಗಳು ಯಾವಾಗಲೂ ಸುಗಮವಾಗಿ ಇರುವುದಿಲ್ಲ. We all know the amount of suffering and the amount of problems that there are in the world. ಈ ಜಗತ್ತಿನಲ್ಲಿರುವಂತ ಅನೇಕ ಕಷ್ಟಗಳು, ಅನೇಕ ಬಾಧೆಗಳು ನಾವೆಲ್ಲರೂ ತಿಳಿದವರಾಗಿದ್ದೇವೆ. But the Lord Jesus went through such suffering himself. ಆದ್ರೆ ಯೇಸು ಕ್ರಿಸ್ತನು And ತಾನೇ when we ಸ್ವತಃ suffer, he suffers with us. ಈ ಕಷ್ಟಗಳನ್ನು ಅನುಭವಿಸಿದನು ಮತ್ತು ನಾವು ಕಷ್ಟಪಡುವಾಗ ಆತನೂ ಕಷ್ಟಪಡುತ್ತಾನೆ. And in whatever the condition, in whatever suffering, let us learn to give thanks in Jesus' name. ಮತ್ತು ಪರಿಸ್ಥಿತಿ ಏನೇ ಆಗಿರಲಿ, ಎಂತ ಕಷ್ಟವೇ ಇರಲಿ, ನಾವೆಲ್ಲರೂ ಆತನಿಗೆ ಕೃತಜ್ಞತೆ ಸಲ್ಲಿಸೋಣ ಯೇಸುವಿನ ನಾಮದಲ್ಲಿ. And then we are thankful for his sacrifice. ಆತನ ಬಲಿದಾನಕ್ಕಾಗಿ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವೆ And for his love. ಮತ್ತು ಆತನ ಪ್ರೀತಿಗಾಗಿ We are also thankful for his grace. ಆತನ ಕೃಪೆಗಾಗಿ ಕೂಡ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವೆ. Just imagine that whenever we come to him, he is ready to forgive us. ಆಲೋಚನೆ ಮಾಡಿ ನೋಡಿರಿ, ನಾವು ಆತನ ಬಳಿಗೆ ಬರುವ ಪ್ರತಿ ಸಂದರ್ಭದಲ್ಲಿ ಆತನ ನಮ್ಮನ್ನು ಕ್ಷಮಿಸುತ್ತಾನೆ ಇದ್ದಾನೆ. Whatever we have done, we just come back to Jesus and he says, your sins are forgiven, go in peace. ನಾವು ಏನೇ ಮಾಡಲಿ, ನಾವು ಆತನ ಬಳಿಗೆ ಹಿಂದಿರುಗಿ ಬಂದಾಗ ಆತನು ಹೇಳ್ತಾನೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ,
ಸಮಾಧಾನದಿಂದ ಹೋಗು. And he doesn't remember it like human beings do. ಮನುಷ್ಯರು ಮಾಡಿದಂತೆ ಆತನು ಅವುಗಳನ್ನು ತನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವುದಿಲ್ಲ. You know, we have a famous saying in English, I will forgive, but I will never forget. ಇಂಗ್ಲಿಷ್ ನಲ್ಲಿ ಒಂದು ಮಾತು ನಾವು ಯಾವಾಗ್ಲೂ ಹೇಳ್ತೇವೆ ಏನಂದ್ರೆ, ನಾನು ಕ್ಷಮಿಸ್ತೇನೆ ಆದ್ರೆ ನಾನು ಎಂದಿಗೂ ಮರೆಯುವುದಿಲ್ಲ. But that's not the way our Heavenly Father forgives. ನಮ್ಮ ಪರಲೋಕದ ತಂದೆ ಈ ಪ್ರಕಾರವಾಗಿ ಕ್ಷಮಿಸುವುದಿಲ್ಲ. The Lord Jesus forgives us and it's just cleared off. No more debt. ನಮ್ಮ ಕರ್ತನಾದ ಯೇಸು ಕ್ಷಮಿಸುವಂತದ್ದು ಹೇಗಿದೆ ಅಂದರೆ ಅದು ಸಂಪೂರ್ಣವಾಗಿ ಅಳಿಸಲ್ಪಡುತ್ತದೆ. Even if I am the worst sinner. ಒಂದು ವೇಳೆ ನಾನು ಕಡುಪಾಪಿಯಾಗಿದ್ದರೂ ಕೂಡ. Just like the prodigal son, the lost son, you know, when he came back, the father was willing to embrace him. ಕಳೆದು ಹೋದ ಮಗನ ರೀತಿಯಲ್ಲಿ ತಾನು ತಂದೆಯಿಂದ ದೂರವಾಗಿ ಇರುವಂತಹ ಮಗನದಿಂದ ಆತನು ಕೂಡ ಕ್ಷಮಿಸಲ್ಪಟ್ಟ. What grace, my dear brothers and sisters. ಎಂಥ ಕೃಪೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ. And this morning our hearts are filled with thankfulness for this grace. ಮತ್ತು ಈ ಕೃಪೆಗಾಗಿ ಮುಂಜಾನೆ ಸಮಯದಲ್ಲಿ ನಮ್ಮ ಹೃದಯಗಳು ಕೃತಜ್ಞತೆಯಿಂದ ತುಂಬಿರುತ್ತವೆ. Thankful for his sacrifice that it would lead us back to the Father. ಆತನ ಬಲಿದಾನ ನಮ್ಮನ್ನು ಮತ್ತೆ ಹಿಂದಿರುಗಿ ನಮ್ಮ ತಂದೆಯ ಬಳಿಗೆ ಕರ್ಕೊಂಡು ಹೋಗುತ್ತದೆ ಎಂಬುದಕ್ಕಾಗಿ ಕೃತಜ್ಞತೆ. Thankful for the grace of the forgiveness of our sins. ನಮ್ಮ ಪಾಪಗಳ ಕ್ಷಮೆಯ ಕೃಪೆಗಾಗಿ ಕೂಡ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವೆ. One is the past, it's history. ಒಂದು ಅದು ಭವಿಷ್ಯತ್ ಆಗ್ಬಿಟ್ಟಿದೆ. The second one is today. We receive grace today. ಎರಡನೇದೇನಂತಂದ್ರೆ ಇವತ್ತು ಕೂಡ ನಾವು ಕೃಪೆಯನ್ನು ಹೊಂದುವವರಾಗಿದ್ದೇವೆ. ಮತ್ತು ಭವಿಷ್ಯತ್ತಿಗಾಗಿ ಕೂಡ ನಾವು ಕೃತಜ್ಞತೆ ಹೇಳಲಾಗಿದ್ದೇವೆ. ಆತನು ನಮ್ಮೊಂದಿಗೆ ತನ್ನ ಮಹಿಮೆಯನ್ನು ಹಂಚಿಕೊಳ್ಳುವವನಾಗಿದ್ದಾನೆಂಬ ವಿಷಯವನ್ನು ತಿಳಿದವರಾಗಿ, ಅದು ನಿಮಗೆ ಸೇರಿದ್ದಲ್ಲ ಎಂದು ಆತನು ಸ್ವಾರ್ಥಿ ಅಲ್ಲ ಎಂಬಂತ ಸ್ವಾರ್ಥಿ ಅಲ್ಲ. ಯೇಸು ಕ್ರಿಸ್ತನು ಆಗಲೇ ಹೇಳಿದ್ದಾನೆ, ನನ್ನದೆಲ್ಲ ನಿಮ್ಮದೇ ಆಗಿದೆ ಅಂತ. ಮತ್ತು ಆತನು ಈ ಮಹಿಮೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಾನೆ. So we give thanks for his sacrifice, for his grace, and for his future, for the glory. ನಾವು ಆತನ ಕೃಪೆಗಾಗಿ, ಆತನ ಬಲಿದಾನಕ್ಕಾಗಿ, ಆತನ ನಮಗೋಸ್ಕರ ಇಟ್ಟಿರುವಂತಹ ಭವಿಷ್ಯತ್ತಿಗಾಗಿ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. So that's the way we give thanks in Jesus' name. ಈ ಪ್ರಕಾರವಾಗಿ ನಾವು ಯೇಸುವಿನ ಹೆಸರಿನಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. Another way we can give thanks in Jesus' name is in our words. ಯೇಸುವಿನ ನಾಮದಲ್ಲಿ ನಾವು ಕೃತಜ್ಞತೆ ಸಲ್ಲಿಸುವಂತ ಮತ್ತೊಂದು ವಿಧಾನ ಏನೆಂದರೆ ನಮ್ಮ ಮಾತುಗಳ ಮೂಲಕ. And these words, we just have to use the words that Jesus himself did. ಯೇಸು ಕ್ರಿಸ್ತನು ತಾನೇ ಮಾಡಿರುವಂತಹ ಮಾತುಗಳು ನಾವು ಉಪಯೋಗಿಸೋಣ. He also gave thanks in his words. ಯೇಸು ಕ್ರಿಸ್ತನು ಕೂಡ ತನ್ನ ಮಾತುಗಳ ಮೂಲಕ ಆತನು ಕೃತಜ್ಞತೆಯನ್ನು ಸಲ್ಲಿಸಿದ. Let me give you an example in our words how we can thank God in Jesus' name. ಯೇಸುವಿನ ನಾಮದಲ್ಲಿ ನಮ್ಮ ಮಾತುಗಳ ಮೂಲಕ ನಾವು ಯಾವ ರೀತಿಯಿಂದ ದೇವರಿಗೆ ಕೃತಜ್ಞತೆ ಸಲ್ಲಿಸಬಹುದೆಂಬ ಒಂದು ಉದಾಹರಣೆ ನಾನು ನಿಮಗೆ ಕೊಡಲು ಬಯಸ್ತೇನೆ. Father, I thank you that you did not reveal this salvation to the wise people, but you revealed it to babes, to people who really didn't know anything. ದೇವರೇ, ಜ್ಞಾನಿಗಳಿಗೆ ನೀನು ನಿನ್ನ ರಕ್ಷಣೆಯ ರಹಸ್ಯವನ್ನು ತಿಳಿಯಪಡಿಸಲಿಲ್ಲ, ಆದರೆ ಅಜ್ಞಾನಿಗಳಿಗೆ ನೀನು ಅದನ್ನು ತಿಳಿಯಪಡಿಸಿದ್ದಿ ಎಂಬ ಕಾರಣಕ್ಕಾಗಿ ನಿನಗೆ ಕೃತಜ್ಞತೆ ಎಂದು ಯೇಸು ಕ್ರಿಸ್ತನು ಯಾವ ರೀತಿಯಿಂದ ಹೇಳಿ ಕೃತಜ್ಞತೆ ಸಲ್ಲಿಸಿದನೋ ನಾವು ಕೂಡ ಹಾಗೆ ಅದೇ ಮಾತುಗಳನ್ನು ಹೇಳಿ ಕೃತಜ್ಞತೆ ಸಲ್ಲಿಸೋಣ. ಆಲೋಚನೆ ಮಾಡ್ರಿ, ನಾವು ಎಷ್ಟು ಶ್ರೀಮಂತರಾಗಿದ್ದೇವೆಂಬ ಮಾತಿನ ಮೇಲೆ ಒಂದು ವೇಳೆ ನಮ್ಗೆ ರಕ್ಷಣೆ ದೊರೆತಿತ್ತಂದ್ರೆ ಹೇಗೆ? ನೀನು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ನೀನು ಇಷ್ಟು ಹಣವನ್ನು ಕೊಡಬೇಕು.
Or one or the other says, oh, no, 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 you are not educated enough. You have to have so many degrees to go to heaven. ಅಥವಾ ಓ ನಿನ್ನಲ್ಲಿ ಹೆಚ್ಚಿನ ವಿದ್ಯೆ ಇಲ್ಲ, ನೀನು ಇಷ್ಟು ವಿದ್ಯಾವಂತನಾಗಿದ್ರೆ ಮಾತ್ರ ನೀನು ಪರಲೋಕಕ್ಕೆ ಹೋಗಬಹುದು. But that was not the case. ಆದ್ರೆ ಇದು ಹೀಗಿಲ್ಲ. He just revealed himself to people, to me and to you. And we can all say, yes, I'm not the richest man, I'm not the most educated, but God revealed his salvation plan to me. ಆತನು ಹಾಗೆಯೇ ಜನರಿಗೆ, ನನಗೆ, ನಿಮಗೆ ತನ್ನನ್ನು ತಾನು ಪ್ರಕಟಪಡಿಸಿಕೊಂಡನು. ಮತ್ತು ನಾವು ಹೇಳಬಹುದೇನೆಂದ್ರೆ, ಹೌದು, ನಾನು ಈ ಲೋಕದಲ್ಲಿ ಅತಿ ಐಶ್ವರ್ಯವಂತವನೂ ಅಲ್ಲ ಮತ್ತು ಅತಿ I'm not ವಿದ್ಯಾವಂತನೂ perfect. ಅಲ್ಲ. ಆದರೂ ದೇವರು ನನಗೆ ತನ್ನ ರಕ್ಷಣೆಯ I'm not so ರಹಸ್ಯವನ್ನು successful. ನೀಡಿದ್ದಾನೆ. ನಾನು ಪರಿಪೂರ್ಣನಲ್ಲ, ನಾನು And you know, we can ನಂಬಿಗಸ್ತನೂ be ಅಲ್ಲ. thankful that the only condition is that we have to be humble in our life and that we have to just believe. ಇದಕ್ಕಿರುವಂತ ಒಂದೇ ಒಂದು ಷರತ್ತು ಏನಂದ್ರೆ, ನಾವು ದೀನರಾಗಿರಬೇಕು ಮತ್ತು ನಾವು ನಂಬುವವರಾಗಿರಬೇಕು. We didn't need all these other things. ಬೇರೆ ಯಾವ ವಿಷಯಗಳು ನಮಗೆ ಅಗತ್ಯವಲ್ಲ. So let us give thanks like the way Jesus did. ಯೇಸು ಮಾಡಿರುವಂತ ರೀತಿಯಲ್ಲಿ ನಾವು ಕೂಡ ಕೃತಜ್ಞತೆ ಸಲ್ಲಿಸೋಣ. In another place, the Lord Jesus gave thanks. ಮತ್ತೊಂದು ಸ್ಥಳದಲ್ಲಿ ಯೇಸು ಕ್ರಿಸ್ತನು ಕೃತಜ್ಞತೆಯನ್ನು ಸಲ್ಲಿಸಿದನು. That his father had already heard him and answered his prayer. ಆತನ ತಂದೆ ಆಗಲೇ ಆತನ ಪ್ರಾರ್ಥನೆಯನ್ನು ಕೇಳಿ ಅದಕ್ಕೆ ಸದುತ್ತರ ದಯಪಾಲಿಸಿದನೆಂದು ಆತನು ಪ್ರಾರ್ಥಿಸಿದನು. You all know the story of the dead man Lazarus. ನಿಮ್ಮೆಲ್ಲರಿಗೆ ಸತ್ತಂತ ಲಾಜರನ ಕತೆ ಗೊತ್ತಿದೆ. Jesus went there to the grave and everybody knew Lazarus was dead. ಯೇಸು ಆ ಗೋರಿಯ ಬಳಿಗೆ ಹೋದನು. ಎಲ್ರಿಗೆ ಗೊತ್ತಿತ್ತು ಲಾಜರನು ಸತ್ತಿದ್ದಾನೆಂದು. And he prayed to his father and he said, Father, I thank you that you have already heard me. ಆತನು ತನ್ನ ತಂದೆಗೆ ಪ್ರಾರ್ಥನೆ ಮಾಡಿ ಹೇಳಿದ್ದಾನೆಂದ್ರೆ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. And here is this man still dead. ಆದರೆ ಇಲ್ಲಿ ಆ ವ್ಯಕ್ತಿಯು ಇನ್ನೂ ಆ ಗೋರಿಯಲ್ಲಿ ಸತ್ತು ಬಿದ್ದಿದ್ದಾನೆ. Let us pray as Jesus did, my dear brothers and sisters. ಯೇಸು ಪ್ರಾರ್ಥಿಸಿದಂತೆ ನಾವು ಪ್ರಾರ್ಥಿಸೋಣ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ. And how did he pray? ಆತನು ಹೇಗೆ ಪ್ರಾರ್ಥನೆ ಮಾಡಿದನು? The Bible says when we pray, if we are one in the Spirit will guide us according to the will of God. ಆತನು ಹೇಳ್ತಾನೇನಂತಂದ್ರೆ, ಒಂದು ವೇಳೆ ನಾವು ಆತ್ಮದಲ್ಲಿದ್ದುಕೊಂಡು ಪ್ರಾರ್ಥನೆ ಮಾಡಿದರೆ ಪವಿತ್ರಾತ್ಮನು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸುವುದು. There was a beautiful explanation in last year's calendar how we pray. ಹೋದ ವರ್ಷದ ಕ್ಯಾಲೆಂಡರ್ ನಲ್ಲಿ ಒಂದು ಸುಂದರವಾದಂತ ವಿವರಣೆ ಅಲ್ಲಿದೆ, ನಾವು ಯಾವ ರೀತಿಯಿಂದ And ಪ್ರಾರ್ಥಿಸಬೇಕು. let us be aware, dear brothers and sisters, when we pray that we make this deep connection. ಇದನ್ನು ನಾವು ಅರಿತವರಾಗಿರೋಣ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ. ನಾವು ಪ್ರಾರ್ಥಿಸುವಾಗ ನಾವು ಆತನೊಂದಿಗೆ ಒಂದು ಸಂಬಂಧ ಹೊಂದಿರಬೇಕು. You have all been baptized with the Holy Spirit. ನೀವೆಲ್ಲರೂ ಪವಿತ್ರಾತ್ಮನ ಒಂದು ದೀಕ್ಷಾ ಸ್ನಾನವನ್ನು ಹೊಂದಿದ್ದೀರಿ. And when we connect ourselves to God in His Spirit, ಮತ್ತು ನಾವು ದೇವರೊಂದಿಗೆ ಒಂದಾಗುವಾಗ ಆತನ ಆತ್ಮನ ಮೂಲಕ, God the Spirit already knows what is God's will. ಪವಿತ್ರಾತ್ಮನಾದ ದೇವರಿಗೆ ದೇವರ ಚಿತ್ತ ಏನೆಂಬುದು ಆಗಲೇ ತಿಳಿದಿದೆ. And He guides our prayer according to His will. ಮತ್ತು ಆತನ ಚಿತ್ತದ ಪ್ರಕಾರವೇ ನಮ್ಮನ್ನು ಪ್ರಾರ್ಥನೆಯಲ್ಲಿ ಆತನು ನಡೆಸ್ತಾನೆ. In alignment with the will of God, we can already be thankful because we know we have got it. ನಾವು ಒಂದು ವೇಳೆ ದೇವರ ಚಿತ್ತದೊಂದಿಗೆ ನಮ್ಮನ್ನು ನಾವು ಅನುಸರಿಸುವವರಾಗಿದ್ದರೆ ಆತನು ನಮಗೆ ಅದನ್ನು ಕೊಡುತ್ತಾನೆ. So let us be thankful in our words. ನಾವು ನಮ್ಮ ಮಾತುಗಳ ಮೂಲಕ ಆತನಿಗೆ ಕೃತಜ್ಞತೆ ಹೇಳೋಣ. Or even things that we have not yet got. ನಮಗೆ ಇನ್ನೂ ದೊರಕಿದ್ದೇ ಇರುವಂತ ವಿಷಯಗಳಿಗಾಗಿ ಕೂಡ ನಾವು ಕೃತಜ್ಞತೆ ಹೇಳೋಣ. How we can be thankful in our words. ನಮ್ಮ ಮಾತುಗಳ ಮೂಲಕ ನಾವು ಹೇಗೆ ಕೃತಜ್ಞತೆ ಉಳ್ಳವರಾಗಿರಬೇಕೆಂಬ ಇನ್ನೊಂದು ವಿಷಯ ಇದೆ. Something that is really not easy for us. ಇದು ನಮಗೆ ಸುಲಭಕರವಾದಂತಹದಲ್ಲ. What do you think about
the sinner whom we come across every day in our daily life. ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ಎದುರಿಸುವಂತ ಪಾಪಿಯ ಕುರಿತು ನಾವೇನು ಆಲೋಚನೆ ಮಾಡುತ್ತೇವೆ? Oh, now we have become, goody Christians and holy ones, and they're all sinners, right? ಈಗ ನಾವೆಲ್ಲರೂ ಒಳ್ಳೆಯ ಕ್ರೈಸ್ತರಾಗಿದ್ದೇವೆ, ನಾವು ಉತ್ತಮರು, ಅವರೆಲ್ಲ ಪಾಪಿಗಳು. And sometimes this brother or this sister who comes and sits with me in church is really not such a good person. He's really bad. He's a sinner. ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳುವಂತ ಸಹೋದರನಾಗಿರ್ಲಿ, ಸಹೋದರಿ ಆಗಿರ್ಲಿ, ಇವರು ಉತ್ತಮರಲ್ಲ, ಇವರೆಲ್ಲ ಪಾಪಿಗಳು. We get upset when we see somebody whom we don't like sitting in church near us, right? ನಮಗೆ ಇಷ್ಟವಿಲ್ಲದವರು ನಮ್ಮ ಪಕ್ಕದಲ್ಲಿ ಬಂದು ಕೂತುಕೊಂಡ್ರೆ ನಾವು ಕೋಪಗೊಳ್ಳುತ್ತೇವೆ. And then we become angry. ನಮಗೆ ಕೋಪ ಬರ್ತದೆ. We become angry with God. ನಾವು ದೇವರ ಮೇಲೆ ಕೋಪ ಮಾಡ್ಕೊಳ್ತೇವೆ. How can the sinner get the same thing that I get? ನನಗೆ ಸಿಗುವಂತಹದ್ದು ಈ ಪಾಪಿಗೂ ಕೂಡ ಹೇಗೆ ಸಿಗಬಹುದು? I remember some years back, even one of our apostles was very upset when the chief apostle was talking about the sinner getting the same reward as what we get. ಹಲವು ವರ್ಷಗಳ ಹಿಂದೆ ಒಬ್ಬ ಅಪೋಸ್ತಲರು ಕೂಡ ನಮ್ಮ ಮುಖ್ಯ ಅಪೋಸ್ತಲರು ಹೇಳಿರುವಂತ ಮಾತು ಕೇಳಿಸಿಕೊಂಡು ಸ್ವಲ್ಪ ಅವರು ಸಮ್ಮತಿಸಲಿಲ್ಲ. ಯಾಕಂತಂದ್ರೆ ಅವ್ರು ಹೇಳಿದ್ರು, ಒಬ್ಬ ಪಾಪಿಯು ಕೂಡ ನಮಗೆ ಸಿಗುವಂತ ಸ್ವಾಸ್ಥ್ಯ ದೇವರು ಕೊಡ್ತಾನೆ, ಇದು ಹೇಗೆ ಸಾಧ್ಯ ಅಂತ ಹೇಳಿ ಅವ್ರು ಕೇಳಿದ್ರು. ನಾನು ಪ್ರತಿ ಡಿವೈನ್ ಸರ್ವಿಸ್ಗೂ ಬಂದಿದ್ದೇನೆ. My wife gave up a job so that I can serve God. ದೇವರ ಸೇವೆ ಮಾಡೋದಕ್ಕೋಸ್ಕರ ನನ್ನ ಪತ್ನಿ ಆಕೆಯ ಕೆಲಸವನ್ನು ಬಿಟ್ಟು ಕೊಟ್ಟಳು. And you say that this sinner can also enter the kingdom of God and get the same reward? ಮತ್ತು ನೀವು ಹೇಳ್ತಾ ಇದ್ದೀರಿ, ಈ ಪಾಪಿ ನನ್ನಂತೆಯೇ ಅದೇ ಬಿರುದನ್ನು ಹೊಂದುವನೋ ಮತ್ತು ದೇವರ ರಾಜ್ಯವನ್ನು ಪ್ರವೇಶಿಸುವನೋ? It's a plain fact, dear brothers and sisters. We have to accept it. ಇದು ಸರಳವಾದಂತ ಮಾತು ನನ್ನ ಪ್ರಿಯ ಸಹೋದರ ಸಹೋದರಿ, ನಾವು ಇದನ್ನು ಸ್ವೀಕರಿಸಲೇಬೇಕು. On this Thanksgiving day and in the days in the future, ಈ ಕೃತಜ್ಞತಾರ್ಪಣೆಯ ದಿವಸ ಮತ್ತು ಭವಿಷ್ಯತ್ತಿನ ದಿನಗಳಲ್ಲಿ let us be thankful for the grace that God has given even the sinner. ಒಬ್ಬ ಪಾಪಿಗೆ ಕೊಟ್ಟಿರುವಂತಹ ಕೃಪೆಗಾಗಿ, ದೇವರ ಕೃಪೆಗಾಗಿ ನಾವು ಆತನಿಗೆ ಕೃತಜ್ಞತೆ ಸಲ್ಲಿಸೋಣ. Let us thank God like Jesus did for accepting the sinners. ಪಾಪಿಗಳನ್ನು ಅಂಗೀಕರಿಸಿದ್ದಕ್ಕಾಗಿ ಯೇಸು ಕ್ರಿಸ್ತನು ಕೃತಜ್ಞತೆ ಸಲ್ಲಿಸಿದಂತೆ ನಾವು ಕೂಡ ಸಲ್ಲಿಸೋಣ. That becomes more easy when we remember we ourselves were sinners. ನಾವು ಕೂಡ ಪಾಪಿಗಳಾಗಿದ್ದೇವೆಂಬುದನ್ನು ನಾವು ಆಲೋಚಿಸುವಾಗ ಇದು ಸುಲಭವಾಗಿ ಬಿಡುತ್ತದೆ. ನಾವು ಇನ್ನೂ ಕೂಡ ಪಾಪಿಗಳೇ ಆಗಿದ್ದೇವೆ. So let us be thankful for the grace that God gives us and the same grace that he gives the worst of the sinners. ದೇವರು ನಮಗೆ ಅನುಗ್ರಹಿಸುವಂತಹ ಕೃಪೆಗಾಗಿ ನಾವು ಕೃತಜ್ಞತೆ ಸಲ್ಲಿಸೋಣ, ಮತ್ತು ಅದೇ ಕೃಪೆ ಪಾಪಿಗಳಿಗೂ ದೇವರು ಕೊಡುತ್ತಾನೆ ಎಂಬುದಕ್ಕಾಗಿ ನಾವು ಕೃತಜ್ಞತೆ ಸಲ್ಲಿಸೋಣ. We are thankful for his sacrifice. ನಾವು ಆತನ ಬಲಿದಾನಕ್ಕಾಗಿ, ಆತನ ಕೃಪೆಗಾಗಿ ಕೃತಜ್ಞತೆ ಉಳ್ಳವರಾಗಿದ್ದೇವೆ. We are also thankful in our words. ನಾವು ನಮ್ಮ ಮಾತುಗಳಲ್ಲಿ ಆತನಿಗೆ ಕೃತಜ್ಞತೆ ಸಲ್ಲಿಸ್ತೇವೆ. Let us also be thankful in our deeds. ನಮ್ಮ ಕಾರ್ಯಗಳಲ್ಲಿ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. How can we be thankful in our deeds? ನಾವು ಯಾವ ರೀತಿಯಿಂದ ನಮ್ಮ ಕಾರ್ಯಗಳ ಮೂಲಕ ಕೃತಜ್ಞತೆ ಸಲ್ಲಿಸಬಹುದು? Let's remember, all of these thankfulness is in Jesus' name. ಒಂದು ಜ್ಞಾಪಕದಲ್ಲಿ ಇಟ್ಟುಕೊಳ್ಳೋಣ, ಈಗ ನಾವು ಸಲ್ಲಿಸುವಂತ ಈ ಎಲ್ಲಾ ಕೃತಜ್ಞತೆಯು ಯೇಸುವಿನ ನಾಮದಲ್ಲಿ. What Jesus did in his deeds, ಯೇಸು ಕ್ರಿಸ್ತನು ತನ್ನ ಕಾರ್ಯಗಳಲ್ಲಿ ಏನನ್ನು ಮಾಡಿದನೆಂಬುದನ್ನು ನಾವು ಆಲೋಚಿಸುವಾಗ, he just refused anything that came from the enemy, from the devil. ಸೈತಾನನಿಂದ ಬಂದಿರುವಂತ ಪ್ರತಿಯೊಂದು ವಿಷಯವನ್ನು ಆತನು ಹಾಗೆ ತಿರಸ್ಕಾರ ಮಾಡಿದನು. Of course, the devil doesn't come in a person and stand in front of you.
ಸೈತಾನನು ತಾನೇ ಎದುರಾಗಿ ಬಂದು ನಮ್ಮ ಮುಂದೆ ಪ್ರತ್ಯಕ್ಷವಾಗಿ ನಿಂತುಕೊಳ್ಳುವುದಿಲ್ಲ. But if we have to get something and we have to sin to get it, that comes from the devil. ಒಂದು ವೇಳೆ ನಮಗೆ ಏನಾದ್ರೂ ಬೇಕು ಮತ್ತು ಅದು ನಮಗೆ ಪಾಪದ ಮೂಲಕ ಬರುತ್ತದೆ ಎಂದರೆ ಅದು To ಸೈತಾನನಿಂದ refuse ಬಂದ to ಹಾಗೆ. do anything that separates us from God. ದೇವರಿಂದ ಬೇರ್ಪಡಿಸುವಂತ ಯಾವುದೇ ವಿಷಯವನ್ನು ಮಾಡುವುದನ್ನು ಆತನು My ನಿರಾಕರಿಸಿದ. father is the greatest. ನನ್ನ ತಂದೆಯು ಸರ್ವಶ್ರೇಷ್ಠನು. And I'm not going to allow anything to come in between the connection of me and my father. ಮತ್ತು ನನ್ನ ತಂದೆಯ ಸಂಬಂಧದ ನಡುವೆ ಮತ್ತೇನು ಬಾರದಂತೆ ನನಗೆ ನಾನು Not the most ನೋಡಿಕೊಳ್ಳುತ್ತೇನೆ. powerful man, ಎಲ್ಲಕ್ಕಿಂತ ಬಲಿಷ್ಠನಾದಂತ ವ್ಯಕ್ತಿ ಅಲ್ಲ, not sicknesses, ಕಾಯಿಲೆಗಳಲ್ಲ, not even death. ಮರಣವೂ ಅಲ್ಲ. Because the Lord Jesus said, none can pluck you out of my hand. ಯಾಕಂದ್ರೆ ಯೇಸು ಕ್ರಿಸ್ತನು ಹೇಳಿದನು, ನಿಮ್ಮನ್ನು ನನ್ನಿಂದ ಯಾರೂ ಕಿತ್ತುಕೊಳ್ಳಲಾರರು. My dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, let us be thankful for this wonderful guarantee that we have been given. ನಮಗೆ ಕೊಡಲ್ಪಟ್ಟಂತ ಈ ಖಾತ್ರಿಯ ಕುರಿತು ನಾವು ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿರೋಣ. So let us give thanks like Jesus did in our deeds. ಯೇಸು ಕ್ರಿಸ್ತನು ಯಾವ ರೀತಿಯಿಂದ ಮಾಡಿದನು ನಾವು ಕೂಡ ಹಾಗೆ ಮಾಡೋಣ. ನಮ್ಮ ಕಾರ್ಯಗಳಲ್ಲಿ, ನಮ್ಮ ಕೃತ್ಯಗಳ ಮೂಲಕ Last deed, ಕೃತಜ್ಞತೆ and then I ಸಲ್ಲಿಸೋಣ. finish my service. ಒಂದು ಕೊನೆಯ ಸಂಗತಿ, ಆಮೇಲೆ ನನ್ನ ಸರ್ವಿಸ್ ಅನ್ನು ಮುಕ್ತಾಯಗೊಳಿಸ್ತೇನೆ. And that is to serve God. ದೇವರ ಸೇವೆ ಮಾಡುವಂತಹದ್ದು. Jesus served his father until the end. ಯೇಸು ಕ್ರಿಸ್ತನು ಕೊನೆಯವರೆಗೆ ತನ್ನ ತಂದೆಯ ಸೇವೆಯನ್ನು ಮಾಡಿದ. When I refer to the catechism, ನಾನು ಕ್ಯಾಟಕಿಸಮ್ ಅನ್ನು ಉಲ್ಲೇಖಿಸುವಾಗ when it talks about our divine election, ಅದು ನಮ್ಮ ದೈವಿಕ ನೇಮಕದ ಕುರಿತು ಮಾತನಾಡುವಾಗ it says there, every person who is elected has been elected for a purpose. ಅಲ್ಲಿ ಏನ್ ಹೇಳಲ್ಪಟ್ಟಿದೆ ಅಂತಂದ್ರೆ, ನೇಮಕಗೊಂಡಿರುವಂತ ಪ್ರತಿ ವ್ಯಕ್ತಿಯು ಕೂಡ ಒಂದು ನಿರ್ದಿಷ್ಟ ಉದ್ದೇಶದಿಂದಲೇ ನೇಮಕಗೊಂಡಿದ್ದಾನೆ. He didn't just elect you and me just to do some miracles through us and everybody says hallelujah, great guy. ನಾವೆಲ್ಲರೂ ಅದ್ಭುತಗಳನ್ನು ಮಾಡಬೇಕೆಂದು ಸುಮ್ಮನೆ ಆತನು ನಮ್ಮನ್ನು ನೇಮಕ ಮಾಡಿಲ್ಲ. He elected us to serve him, dear brothers and sisters. ನಾವು ಆತನ ಸೇವೆ ಮಾಡಬೇಕೆಂದು ಆತನು ನಮ್ಮನ್ನು ನೇಮಿಸಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿ, And this service doesn't stop ಈ ಒಂದು ಸೇವೆ ನಿಲ್ಲುವಂತಹ ಸೇವೆ ಅಲ್ಲ, till the end. ಇದು ಕೊನೆಯವರೆಗೆ Remember ಜರುಗುವಂತಹದ್ದು. our faith. Even after we die, we continue to serve in eternity. ನಮ್ಮ ನಂಬಿಕೆಯನ್ನು ನಾವು ನೋಡುವಾಗ ನಾವು ಸತ್ತ ಮೇಲೆಯೂ ಕೂಡ ಮೃತಪಟ್ಟವರ ಲೋಕದಲ್ಲಿ ನಾವು ಸೇವೆ ಸಲ್ಲಿಸುವವರಾಗಿದ್ದೇವೆ. And after eternity, when Jesus comes, we continue to serve him in the 1,000-year kingdom of peace. ಮತ್ತು ಆ ಮೃತಪಟ್ಟವರ ಲೋಕದ ನಂತರ ಯೇಸು ಕ್ರಿಸ್ತನು ಆತನು ಪುನಃ ಭೂಮಿಗೆ ಬರುವಾಗ ಆತನೊಂದಿಗೆ ನಾವು 1000 ವರ್ಷದ ಸಮಾಧಾನ ರಾಜ್ಯದಲ್ಲಿಯೂ ಕೂಡ ಸೇವೆ ಮಾಡುತ್ತೇವೆ. And what happens when we suffer? ಮತ್ತು ನಾವು ಕಷ್ಟಪಡುತ್ತಿರುವಾಗ ಏನು ಸಂಭವಿಸುವುದು? Oh, now it's too difficult. Now I suffer. I can't serve him now. ನನಗೆ ತುಂಬಾ ಕಷ್ಟ ಇದೆ, ನಾನು ಆತನ ಸೇವೆ ಮಾಡಲಾರೆ. No, my dear brothers and sisters. ಇಲ್ಲ ನನ್ನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, This is what it means, giving thanks always for all things. ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ ಕೃತಜ್ಞತೆ ಸಲ್ಲಿಸುವುದಂದ್ರೆ ಇದೇ ಆಗಿದೆ. Even when we have to suffer, ನಾವು ಕಷ್ಟದಲ್ಲಿದ್ದರೂ ಕೂಡ let us fulfill our mission in every situation. ನಾವು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಮ್ಮ ಧ್ಯೇಯವನ್ನು ಪೂರ್ಣಗೊಳಿಸೋಣ. And then the meaning, what it means in the book of Romans in the 8th chapter. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿರುವಂತಹದ್ದು ಏನು ಅರ್ಥ ಕೊಡುತ್ತದೆ ಅಂದ್ರೆ, the 28th or the 29th verse, he says, 28, 29ನೇ ವಚನದಲ್ಲಿ ಆತನು ಹೇಳ್ತಾನೆ, for the good of them that love God. ದೇವರನ್ನು ಪ್ರೀತಿಸುವವರ ಹಿತಕ್ಕೋಸ್ಕರ ಎಲ್ಲಾ ಕಾರ್ಯಗಳು ಹಿತಕರವಾಗಿರುವವು ಎಂದು ಆತನು ಹೇಳುತ್ತಾನೆ. To those who are called according to his purpose.
ಆತನ ಚಿತ್ತಾನುಸಾರವಾಗಿ ಕರೆಯಲ್ಪಟ್ಟಂತ ಪ್ರತಿಯೊಬ್ಬರಿಗೆ Everything works for the good. ಎಲ್ಲವೂ ಹಿತಕ್ಕೋಸ್ಕರ ಜರುಗುವುದು ಎಂದು ಹೇಳುತ್ತದೆ. Even the worst sickness and death. ಅತಿ ಕಷ್ಟವಾಗಿದ್ದರೂ ಮರಣವಾಗಿದ್ದರೂ ಸರಿ, Even to be beaten and put in jail. ಒಂದು ವೇಳೆ ಹೊಡೆದು ನಿಮಗೆ ಸೆರೆಯಲ್ಲಿ ಹಾಕಿದರೂ ಸರಿ. I so often think of this little boy called Joseph. ಈ ಯೋಸೆಫ್ ನೆಮ್ಮಂತ ಚಿಕ್ಕ ಬಾಲಕನ ವಿಷಯದಲ್ಲಿ ನಾನು ಅನೇಕ ಸಾರಿ ಯೋಚಿಸ್ತೇನೆ. He was loved by his father so much. ಆತನಿಗೆ ಆತನ ತಂದೆಯು ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ದ. And then he was pulled away from his father's love. ಆತನನ್ನು ಆತನ ತಂದೆಯ ಪ್ರೀತಿಯಿಂದ ದೂರ ತೆಗೆದರು ಮತ್ತು ಆತನಿಗೆ ಒಂದು ಒಣಬಾವಿಯಲ್ಲಿ ಹಾಕಿದರು. ಆ ನಂತರ ಆತನನ್ನು ಒಬ್ಬ ದಾಸನನ್ನಾಗಿ ಮಾರಿಬಿಟ್ಟರು. ಆತನಿಗೆ ಮತ್ತು ಆತನ ದೇವರಿಗೆ ಪರಿಚಯವಿಲ್ಲದಂತ ಒಂದು ದೇಶಕ್ಕೆ ಆತನು ಅಪರಿಚಿತವಾದ ದೇಶಕ್ಕೆ ಹೋಗುತ್ತಾನೆ. ಚಿಕ್ಕ ಬಾಲಕ. ಆತನು ಆಲೋಚನೆ ಮಾಡಿರಬಹುದು, ಏನಾಯ್ತಪ್ಪ ಇದು ಅಂದೆ. ಆತನು ಒಬ್ಬ ದಾಸನು, ಗುಲಾಮನಾಗಿದ್ದ. ಆತನಿಗೆ ಯಾವ ಸ್ವಾತಂತ್ರ್ಯವಿರಲಿಲ್ಲ. ಆತನು ಬರೀ ಕೆಲಸ ಮಾಡುತ್ತಾನೆ ಇರಬೇಕು. ಆತನು ಯಾವ ಕಾರ್ಯ ಮಾಡಿದ್ದಲೋ ಅದರ ಆಪಾದನೆಯಲ್ಲಿ ಆತನಿಗೆ ಸೆರೆಮನೆಯಲ್ಲಿ ಹಾಕಿಬಿಟ್ಟರು. ಆತನ ಕಥೆಯನ್ನು ಜ್ಞಾಪಿಸಿಕೊಳ್ಳಿರಿ. ಆದರೆ ಆ ಕಥೆಯ ಕೊನೆ ಭಾಗಕ್ಕೆ ನಾವು ಬರುವಾಗ, ಆತನು ತನ್ನ ಸಹೋದರರನ್ನು ಮತ್ತೊಮ್ಮೆ ಕಾಣುವಾಗ, ಭೇಟಿಯಾದಾಗ, ಇಡೀ ದೇಶದಲ್ಲಿ ಆ ಬರದ ಸಮಯದಲ್ಲಿ ಇಡೀ ದೇಶಕ್ಕೆ ಊಟ ಹಂಚುವಂತ ಒಂದು ದೊಡ್ಡ ಜವಾಬ್ದಾರಿ ಆತನ ಮೇಲಿರುವಾಗ, ಆತನು ತನ್ನ ಸಹೋದರಿಗೆ ಹೇಳ್ತಾನೆ, You thought you were doing this for my evil, but God changed it for our good. ಆತನು ತನ್ನ ಸಹೋದರಿಗೆ ಹೇಳ್ತಾನೆ, ನೀವು ಅಂದುಕೊಂಡಿರಬಹುದು ನನಗೆ ಕೆಟ್ಟದ್ದು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿ, ಆದರೆ ಅದನ್ನು ದೇವರು ಒಳ್ಳೆಯದಾಗಿ ಪರಿವರ್ತನೆ ಮಾಡಿದನು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸ್ನೇಹಿತರೆ, I really wish each of you a very, very blessed day and days of Thanksgiving. ನಾನು ನಿಮ್ಮೆಲ್ಲರಿಗೋಸ್ಕರ ಒಂದು ಆಶೀರ್ವಾದಮಯವಾದಂತ ಕೃತಜ್ಞತಾರ್ಪಣೆಯ ದಿನ ಮತ್ತು ಮುಂದಿನ ದಿನಗಳು ಕೂಡ ಆಶೀರ್ವಾದಮಯವಾಗಿರಲೆಂದು ನಾನು ಆಶಿಸ್ತೇನೆ. ಇಲ್ಲಿ ಭೂಮಿಯ ಮೇಲೆ ಇರುವಂತಹ ಎಲ್ಲಾ ಫಲಗಳನ್ನು ಇಲ್ಲಿ ನೀವು ಮುಂದೆ ನೋಡಬಹುದು. ನೀವು ಕೆಟ್ಟವರಾಗಿದ್ದರೂ ಕೂಡ ಭೂಮಿಯು ಇರುವ ತನಕ ಸುಗ್ಗಿ ಕಾಲವು ಇದ್ದೇ ಇರುತ್ತದೆ. ಬಿತ್ತುವ ಸಮಯ, ಸುಗ್ಗಿಯ ಸಮಯ ಇದ್ದೇ ಇರುತ್ತದೆ. ಒಳ್ಳೆಯವರಿಗೂ ಕೆಟ್ಟವರಿಗೂ ಇದೆಲ್ಲ ಕೊಡಲ್ಪಟ್ಟಿದೆ. ಅನೇಕ ಜನರು ಹೊರದೇಶಕ್ಕೆ ಹೋಗಲು ಬಯಸ್ತಾರೆ. ಈ ದೇಶದಲ್ಲಿ ಸಿಗುವಂತೆ ಆ ದೇಶಗಳಲ್ಲಿ ನಿಮಗೆ ಫ್ರೆಶ್ ಆಗಿರುವಂತಹ ಕಾಯಿಪಲ್ಯ ಮತ್ತು ಹಣ್ಣುಗಳು ಸಿಗೋದಿಲ್ಲ. ನಾನು ಮುಕ್ತಾಯಗೊಳಿಸಲು ಬಯಸ್ತೇನೆ. Many people, little children made little placards of what they were thankful for. ಅನೇಕ ಚಿಕ್ಕ ಮಕ್ಕಳು ಅವರು ಯಾವುದಕ್ಕೋಸ್ಕರ ಕೃತಜ್ಞತೆ ಉಳ್ಳವರಾಗಿದ್ದಾರೆಂದು ಚಿಕ್ಕ ಒಂದು ಹಲಗೆ ಮೇಲೆ, ಬೋರ್ಡ್ ಮೇಲೆ ಬರೆದು ಹಿಡ್ಕೊಂಡಿದ್ದಾರೆ. But we heard so many things this morning that we can be thankful for. ನಾವು ಯಾತಕ್ಕಾಗಿ ಕೃತಜ್ಞತೆ ಉಳ್ಳವರಾಗಿರಬೇಕೆಂಬ ಅನೇಕ ಸಂಗತಿಗಳನ್ನು ಈ ಮುಂಜಾನೆ ಸಮಯದಲ್ಲಿ ಕೇಳಿಸಿಕೊಂಡಿದ್ದೇವೆ. I'm especially thankful for my wife and for my children. ನನ್ನ ಪತ್ನಿ ಹಾಗೂ ಮಕ್ಕಳಿಗೋಸ್ಕರ ವಿಶೇಷವಾದ ರೀತಿಯಲ್ಲಿ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ. Very, very thankful for the grace of my divine election. ನನ್ನ ದೈವಿಕ ನೇಮಕಕ್ಕಾಗಿ ನಾನು ವಿಶೇಷ ರೀತಿಯಲ್ಲಿ ಕೃತಜ್ಞತೆ ಉಳ್ಳವನಾಗಿದ್ದೇನೆ. ನಮ್ಮ ಪರಲೋಕದ ತಂದೆಯು ನಮ್ಮೆಲ್ಲರ ಕೃತಜ್ಞತೆಗಳನ್ನು ಅಂಗೀಕಾರ ಮಾಡಲಿ. Because together we say, thank you, dear God, for your love.
ಯಾಕಂದ್ರೆ ಒಟ್ಟಾಗಿ ಸೇರಿ ನಾವು ಒಂದೇ ಹೇಳುವವರಾಗಿದ್ದೇವೆ. ಪ್ರೀತಿಯುಳ್ಳ ತಂದೆಯೇ, ನಿನ್ನ ಪ್ರೀತಿಗಾಗಿ Amen. ಕೃತಜ್ಞತೆ. ಆಮೇನ್. Yeah, dear brothers and sisters, it's a